ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಸುಕ್ಷೇತ್ರ ಮುಗುಳುಕೋಡು ಮಹಾಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ರಾಮನವಮಿಯ ದಿನದಂದು ಸದ್ಗುರು ಸಿದ್ಧಲಿಂಗ ಪ್ರಭು ಮಹಾರಾಜರ ಜಾತ್ರಾ ಮಹೋತ್ಸವವನ್ನು ನಾಡಿನ ಸಮಸ್ತ ಶ್ರೀಮಠದ ಭಕ್ತರ ಭಕ್ತಿ ಭಾವನೆಯ ಮಧ್ಯದಲ್ಲಿ ಭಾಳಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಶ್ರೀಮಠದಲ್ಲಿ ನೆರವೇರಿರುವಂಥದ್ದು. ಸದ್ಗುರು ಸಿದ್ಧಲಿಂಗ ಪ್ರಭು ಮಹಾರಾಜರ ಜಾತ್ರೆ ಪ್ರತಿ ವರ್ಷ ಭಕ್ತರ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ ಮಾಡ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರು ಸುಕ್ಷೇತ್ರ ಮುಗುಳುಕೋಡ ಈ ಪುಣ್ಯ ಭೂಮಿಗೆ ಬಂದು ಅವರು ಮಠವನ್ನು ಸ್ಥಾಪನೆ ಮಾಡಿದ ನಂತರ ಅಂದು ಪ್ರಾರಂಭ ಮಾಡಿರುವಂಥ ಈ ಜಾತ್ರಾ ಮಹೋತ್ಸವ ಇಂದಿಗೂ ಕೂಡ ತನ್ನ ಭಕ್ತರ ಭಕ್ತಿ ಶ್ರದ್ಧೆಯ ಮಧ್ಯದಲ್ಲಿ ಗುರುಗಳ ಒಂದು ಜಾತ್ರಾ ಮಹೋತ್ಸವ ಭಾಳಷ್ಟು ವಿಶೇಷವಾದಂಥ ರೀತಿಯಲ್ಲಿ ನಡೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ಹಿಂದಿನ ಗುರುಗಳು ಹಾಕಿಕೊಟ್ಟಿರುವಂಥ ಒಂದು ತತ್ವದ ತಳಹದಿಯ ಮೇಲೆ ರಾಮನವಮಿಯ ದಿನ ಜಾತ್ರಾ ಮಹೋತ್ಸವ ನಡಿಬೇಕು. ಪೂಜ್ಯ ಗುರುಗಳು ಅಗ್ನಿಯಲ್ಲಿ ಪ್ರವೇಶವನ್ನು ಮಾಡಿ ಭಕ್ತರು ಗುರುಪಾದಕ್ಕೆ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಅನೇಕ ಪಾಪ ಕರ್ಮಗಳೆಲ್ಲನೂ ಕೂಡ ವರ್ಷಕ್ಕೊಂದು ಸಲ ಅಗ್ನಿ ಪ್ರವೇಶವನ್ನು ಮಾಡಿ ಆ ಭಕ್ತರ ಪಾಪ ಕರ್ಮವನ್ನು ಸುಟ್ಟು ಹಾಕಬೇಕು, ಭಕ್ತರಿಗೆ ಸಮೃದ್ಧಿಯ ಆಶೀರ್ವಾದ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಮಾಡ್ಕೊಂಡು ಬಂದಿರುವಂಥ ಈ ಅಗ್ನಿ ಪ್ರವೇಶ ಇಂದಿನವರೆಗೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ಸಾಯಂಕಾಲ ಭವ್ಯ ರಥೋತ್ಸವ ಭಕ್ತರ ಭಕ್ತಿಯ ಜೈಘೋಷದ ಮಧ್ಯದಲ್ಲಿ ಗುರುವಿನ ಮೇಲೆ ಅಪಾರವಾಗಿರುವಂಥ ಶ್ರದ್ಧೆಯನ್ನಿಟ್ಕೊಂಡು ಭಕ್ತಿಯನ್ನಿಟ್ಕೊಂಡು ಆಂಧ್ರ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ ಅನೇಕ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಶ್ರೀಮಠಕ್ಕೆ ಬಂದು ಭವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಅದು ರಥೋತ್ಸವ ಮುಗಿದ ನಂತರ ಮತ್ತೆ ಗುರುಗಳು ಎಲ್ಲ ಭಕ್ತರಿಗೆ ಒಂದು ದಿವ್ಯವಾದಂಥ ಆಶೀರ್ವಚನ ಮತ್ತು ಧರ್ಮ ಸಂದೇಶವನ್ನು ನೀಡುವಂಥ ಒಂದು ಕಾರ್ಯಕ್ರಮ ನಿನ್ನೆ ನಡೆದಿರ್ತಕ್ಕಂಥದ್ದು. ಇಂದು ಸುಕ್ಷೇತ್ರ ಮುಗುಳುಕೋಡು ಮಹಾಮಠದ ಈ ಪುಣ್ಯ ಭೂಮಿಯಲ್ಲಿ ನಮ್ಮೆಲ್ಲ ಮುಗುಳುಕೋಡ ಗ್ರಾಮದ ಹಿರಿಯರು ಎಲ್ಲ ಯುವಕರು ಸೇರಿಕೊಂಡು ವಿಶೇಷವಾದಂಥ ಒಂದು ಜಂಗಿ ಕುಸ್ತಿಯನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಜಂಗಿ ಕುಸ್ತಿ ಈ ಬಾರಿ ಎಷ್ಟು ವಿಶೇಷವಾಗಿರುವಂಥದ್ದು ಇದೆ ಅಂತಂದರೆ ಕುಸ್ತಿ ಮೈದಾನವನ್ನು ತಯಾರು ಮಾಡಿ ಇವತ್ತು ಬಂದಂಥ ಭಕ್ತರಿಗೆ ನೋಡಲಿಕ್ಕೆ ಒಂದು ವಿಶೇಷವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಕುಸ್ತಿಯ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಬಹಳಷ್ಟು ಈ ಭಾಗದಲ್ಲಿ ಮುಗುಳುಕೋಡ ಮಹಾಮಠದ ಒಂದು ಜಾತ್ರೆಯಲ್ಲಿ ನಡೆಯುವಂಥ ಕುಸ್ತಿ ಅದು ಬಹುಶಃ ಇಡೀ ರಾಜ್ಯದಲ್ಲೇ ಅತ್ಯಂತ ಉನ್ನತವಾದಂಥ ಒಂದು ಸ್ಥಾನವನ್ನು ನಮ್ಮ ಶ್ರೀಮಠದ ಕುಸ್ತಿಯನ್ನು ಪಡೆದುಕೊಳ್ಳುತ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಹಾಮಠಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಧರ್ಮದಿಂದ ನಡಿಬೇಕು, ಸತ್ಯದಿಂದ ನಡಿಬೇಕು, ನ್ಯಾಯದಿಂದ ನಡಿಬೇಕು, ನೀವೆಲ್ಲರೂ ಸನ್ಮಾರ್ಗದ ಮಾರ್ಗದಲ್ಲಿ ನಡಿಬೇಕು ಅನ್ನುವಂಥ ಧರ್ಮ ಸಂದೇಶವನ್ನು ನೀಡೋದರ ಮುಖಾಂತರ ಶ್ರೀಮಠ ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿದೆ. ಹಾಗಾಗಿ ಇವತ್ತು ಶ್ರೀಮಠಕ್ಕೆ ಬಂದಿರುವಂಥ ಲಕ್ಷ ಲಕ್ಷ ಭಕ್ತರ ಉದ್ಧಾರಕ್ಕಾಗಿ ಮಾಡಿರುವಂಥ ಈ ಜಾತ್ರಾ ಮಹೋತ್ಸವ, ಈ ಜಾತ್ರಾ ಮಹೋತ್ಸವದ ಶುಭ ಆಶೀರ್ವಾದ ತಮ್ಮ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ಭಕ್ತರಿಗೆ ಆಗಲಿ, ಬರುವಂಥ ದಿನದಲ್ಲಿ ಸಮಸ್ತ ನಾಡಿನ ಜನರಿಗೆ ಒಳ್ಳೆಯ ಮಳೆ ಬೆಳೆ ಸಮೃದ್ಧಿ ಗುರುಗಳು ಕೊಟ್ಟು ಕಾಪಾಡಲಿ ಅನ್ನುವಂಥ ವಿಶೇಷ ಶುಭ ಸಂದೇಶವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಮುಖಾಂತರ ನಾಡಿನ ಸಮಸ್ತ ಶ್ರೀಮಠದ ಭಕ್ತರಿಗೆ ಸಮಸ್ತ ಜನರಿಗೆ ರಾಮ ನವಮಿ ಹಬ್ಬದ ಶುಭಾಶಯಗಳು, ಶುಭ ಆಶೀರ್ವಾದವನ್ನು ಕೋರ್ತೇವೆ.